ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಉದ್ಯೋಗದ ಮಾಹಿತಿಯೊಂದಿಗೆ ಆರಂಭಿಸೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವೀಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ. ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಯೋಜನೆಗಳಾಗಿರಬಹುದು ಮತ್ತು ಉತ್ತಮವಾದಂತಹ ಉದ್ಯೋಗದ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ. ಪ್ಲೀಸ್ ಸ್ನೇಹಿತರೆ, ನಿಮ್ಮ ಒಂದು ಲೈಕ್ ನಮಗೆ ಮೋಟಿವೇಶನಲ್ ಆಗುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಆದಾಯ ತೆರಿಗೆ ಇಲಾಖೆ ಬೆಂಗಳೂರು ನೇಮಕಾತಿ 2024 CBIC ರಿಕ್ರೂಟ್ಮೆಂಟ್ 2024 ವತಿಯಿಂದ ಬೃಹತ್ ಉದ್ಯೋಗದ ಮಾಹಿತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಹಾಗಾದರೆ ಈ ಉದ್ಯೋಗದ ಮಾಹಿತಿ ಹೇಗಿರುತ್ತದೆ ಮತ್ತು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಹತೆ ಏನಿರಬೇಕು, ವೇತನ ಶ್ರೇಣಿ ಹೇಗಿರಬೇಕು, ವಯೋಮಿತಿ ಹೇಗಿರಬೇಕು ಮತ್ತು ಅರ್ಜಿ ಶುಲ್ಕ ಏನಿರುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ. ಫ್ರೆಂಡ್ಸ್, ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಇಲಾಖೆ ಹೆಸರು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ ಟ್ಯಾಕ್ಸ್ ಹಾಗೂ ಹುದ್ದೆಗಳ ಹೆಸರು ತೆರಿಗೆ ಸಹಾಯಕ, ಸ್ಟೆನೋಗ್ರಾಫರ್ ಹಾಗೂ ಒಟ್ಟು ಹುದ್ದೆಗಳು 16 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಬಗ್ಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗದ ಸ್ಥಳ ಬೆಂಗಳೂರು ಜಿಲ್ಲೆಯಲ್ಲಿ ಈ ಉದ್ಯೋಗದ ಸ್ಥಳಾವಕಾಶವಿರುತ್ತದೆ. ಹೌದು ಸ್ನೇಹಿತರೆ, ಇಲ್ಲಿ ಹುದ್ದೆಗಳ ವಿವರ ಹೀಗಿರುತ್ತದೆ. ತೆರಿಗೆ ಸಹಾಯಕ ಹುದ್ದೆಗೆ 8 ಪೋಸ್ಟ್ ಖಾಲಿ ಇದೆ. ಸ್ಟೆನೋಗ್ರಾಫರ್ 2 ಹುದ್ದೆಗೆ 1 ಪೋಸ್ಟ್ ಖಾಲಿ ಇದೆ. ಹವಾಲ್ದಾರ ಹುದ್ದೆಗೆ 7 ಪೋಸ್ಟ್ ಖಾಲಿ ಇದೆ. ಹಾಗೂ ವಿದ್ಯಾರ್ಹತೆ ಹೀಗಿರುತ್ತದೆ ನೋಡಿ. ಈ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು 10ನೇ ತರಗತಿ ಹಾಗೂ 12ನೇ ತರಗತಿ ಮತ್ತು ಪದವಿಯನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಹೌದು ಫ್ರೆಂಡ್ಸ್, 10ನೇ ತರಗತಿ, 12ನೇ ತರಗತಿ ಮತ್ತು ಯಾವುದೇ ಪದವಿಯನ್ನು ಮುಗಿಸಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಮತ್ತು ವಯೋಮಿತಿ ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್. ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 27 ವರ್ಷಗಳನ್ನು ಹೊಂದಿರಬೇಕು. ಕನಿಷ್ಠ 18 ವರ್ಷ ಮೇಲ್ಪಟ್ಟಂತಹ ಅಭ್ಯರ್ಥಿಗಳು ಮತ್ತು 27 ವರ್ಷ ಒಳಗಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಎಲಿಜಿಬಿಲಿಟಿ ಆಗಿರುತ್ತಾರೆ. ಹಾಗೂ ವೇತನ ಶ್ರೇಣಿ ಹೀಗಿರುತ್ತದೆ ನೋಡಿ ಸ್ನೇಹಿತರೆ. ತೆರಿಗೆ ಆದಾಯ ಹುದ್ದೆಗೆ 25,000ದಿಂದ 81,000 ರೂಪಾಯಿ ಮಾಸಿಕ ವೇತನವಿರುತ್ತದೆ. ಸ್ಟೆನೋಗ್ರಾಫರ್ 2 ಹುದ್ದೆಗೆ 25,000ದಿಂದ 81,000 ರೂಪಾಯಿ ಮಾಸಿಕ ವೇತನವಿರುತ್ತದೆ. ಮತ್ತು ಹವಾಲ್ದಾರ್ ಹುದ್ದೆಗೆ 18,000ದಿಂದ 56,900 ರೂಪಾಯಿ ಪ್ರತಿ ತಿಂಗಳ ಸಂಬಳವಿರುತ್ತದೆ. ಹಾಗಾದರೆ ಅರ್ಜಿ ಸಲ್ಲಿಸುವ ವಿಳಾಸ ಹೀಗಿರುತ್ತದೆ ನೋಡಿ. ಕ್ರೀಡಾ ಅಧಿಕಾರಿ, ಕೇಂದ್ರ ತೆರಿಗೆಗಳ ಆಯುಕ್ತ ಕಚೇರಿ, ಬೆಂಗಳೂರು ಉತ್ತರ ಕಮಿಷನರೇಟರ್ ನಂಬರ್ 59, ನೆಲಮಹಡಿ, HMT ಭವನ, ಗಂಗಾನಗರ್, ಬೆಂಗಳೂರು. ಕೋಡ್ ನಂಬರ್ 560032. ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಪ್ರಮುಖ ದಿನಾಂಕಗಳು ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 19 ಜೂನ್ 2024. ಜೂನ್ 19ಕ್ಕೆ ಅರ್ಜಿ ಸಲ್ಲಿಸಲು ದಿನಾಂಕ ಆರಂಭವಾಗಿರುತ್ತದೆ. ಅಂದರೆ ಈಗಾಗಲೇ ದಿನಾಂಕ ಆರಂಭವಾಗಿರುತ್ತದೆ. ಪ್ರತಿಯೊಬ್ಬರು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9 ಆಗಸ್ಟ್ 2024. ಹೌದು ಸ್ನೇಹಿತರೆ, ಆಗಸ್ಟ್ 9ನೇ ತಾರೀಕಿನವರೆಗೂ ನಿಮ್ಮೆಲ್ಲರಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಈ ಹುದ್ದೆಗೆ ಸಂಬಂಧಿಸಿದಂತಹ ಅಪ್ಲಿಕೇಶನ್ ಲಿಂಕ್ ಹೀಗಿರುತ್ತದೆ. ಈ ಅಪ್ಲಿಕೇಶನ್ ಲಿಂಕ್ ಅನ್ನು ಜಾಯಿನ್ ಆಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ಸಂಬಂಧಿಸಿದಂತಹ ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಮಾಹಿತಿ ಹೀಗಿರುತ್ತದೆ ನೋಡಿ ಫ್ರೆಂಡ್ಸ್. ಈ ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್